ಪದಗ್ರಹಣ ವಿಚಾರ DCM ಶಿವಕುಮಾರ್ 21 ಅಥವಾ 26ಕ್ಕೆ ಆಗ್ತಾರೆ ಅನ್ನೋದು ಮುಖ್ಯಮಂತ್ರಿಗಳು ಒಂದು ಕಡೆ ಭಾಳ ಸೈಲೆಂಟ್ ಆಗಿದ್ದಾರೆ. ಇಲ್ಲ ಯಾರು ಹೇಳಿದ್ದು ನಾನೇ CM ಈಗ ಇದು ಹೆಂಗೆ ಕಾಣ್ತಾ ಇದೆ ಅಂತಂತಂದ್ರೆ ಡೇಟ್ಗಳೇ ಫಿಕ್ಸ್ ಆಗೋಗ್ಬಿಟ್ಟಿದೆ. ನವೆಂಬರ್ 21 ಅಥವಾ 26 ಅಂತ ಪತ್ರಿಕೆಗಳಲ್ಲೂ ಬಂದ್ಬಿಟ್ಟಿದೆ. ನೋಡಿ, ಯಾವತ್ತೂ ಕೂಡ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ. ಇದನ್ನು ನೋಡಿ ಮುಖ್ಯಮಂತ್ರಿಗಳು ಸಿಡಿಮಿಡಿಗೊಂಡಿದ್ದಾರೆ. ಈಗ ಅವರು ಯಾವುದನ್ನೇ ಮಾತಾಡಿಸಿದ್ರು ಬಹುಶಃ ಎಲ್ಲರ ಮೇಲೆ ಬೀಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಅಲ್ಲಿಗೆ ನಾನು ಅಧಿಕಾರ ಕಳ್ಕೊಳ್ತಿದ್ದೇನೆ ಅನ್ನೋದು ಅವರ ನಡತೆಯಿಂದಲೇ ಗೊತ್ತಾಗ್ತಾ ಇದೆ. ಆದರೆ ನನಗನ್ಸಿದ್ದು ಒಂದೇ, ನೀವು ಅಧಿಕಾರ ಹಸ್ತಾಂತರ ಮಾಡಿ ಅಥವಾ ನಾಯಕತ್ವ ಬದಲಾವಣೆ ಮಾಡ್ಕೊಳ್ಳಿ. ಇದು ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ ಓದಿಯ ಪಿಸಾಚಿ ಅಂದರೆ ಇಲ್ಲ ಬಂದೇ ಗವಾಕ್ಷಿಯಲ್ಲಿ ಅಂತಂದಂಗಿದೆ ಇದು. ಆದ್ದರಿಂದ ಪರಿಸ್ಥಿತಿ ಏನೂ ಬದಲಾವಣೆ ಆಗ್ತದೆ ಅಂತ ನನಗೆ ಅನಿಸೋದಿಲ್ಲ. ಯಾಕೆಂತಂದರೆ ಈ ಸರ್ಕಾರ ಸಂಪೂರ್ಣ ದಿವಾಳಿಯಾಗಿದೆ, ಜನರಿಂದ ಬಹಳ ದೂರಾಗಿದೆ. ಇವರು 2 ವರ್ಷದಿಂದ ರಸ್ತೆಗಳನ್ನು ಅಲ್ಲಿ ಗುಂಡಿ ಬೀಳದಿದ್ದಂಗೆ ಇಟ್ಕೊಳ್ಬೇಕು ಅಂಥೇಳಿ ಇವರು ಮಾಡಲೇ ಇಲ್ಲ. ಅದರಲ್ಲೂ ಹೆಚ್ಚಿನ ಮಳೆ ಈ ಸಾರಿ ಬಂದಿದ್ದರಿಂದ ಎಲ್ಲ ರಸ್ತೆಗಳು ಗುಂಡಿ ಬಿದ್ದಿದೆ. ಬಿದ್ದ ತಕ್ಷಣ ಅದನ್ನು ಮುಚ್ಚತಕ್ಕಂಥ ಕೆಲಸವನ್ನು ಮಾಡಿದ್ದಿದ್ರೆ ಇಂಥ ಪರಿಸ್ಥಿತಿ ಉದ್ಭವ ಆಗ್ತಿರಲಿಲ್ಲ. ಇವತ್ತು ಇಂಡಸ್ಟ್ರಿಗಳು ಕೂಡ ಇದನ್ನೆಲ್ಲವನ್ನು ನೋಡಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಈಗಾಗಲೇ ಇಂಡಸ್ಟ್ರೀಸ್ ಮಿನಿಸ್ಟ್ರಿ ಹೇಳ್ತಾರೆ, ಒಂದಿನ ಹೇಳ್ತಾರೆ ಯಾವ ಇಂಡಸ್ಟ್ರಿಗಳು ಕೂಡ ಬೇರೆ ರಾಜ್ಯಗಳಿಗೆ ಹೋಗಲಿಲ್ಲ, ಮತ್ತೊಂದು ದಿನ ಹೇಳ್ತಾರೆ ಆ ಇಂಡಸ್ಟ್ರಿಗಳು ಕೆಲವು ಹೋಗಿರೋದಕ್ಕೆ ಕೇಂದ್ರ ಸರ್ಕಾರವೇ ಹೊಣೆ. ಈ ರೀತಿಯ ಹೊಣೆಗೇಡಿ ಹೇಳಿಕೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನಿನ್ನೆ ನಾನು ಗಮನಿಸಿದ್ದು, ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಡೆಡ್ಲೈನ್ ಮುಗಿದಿದೆ, ನೀವ್ಯಾಗ ಇನ್ನೂ ಮುಚ್ಚಿಲ್ಲವಲ್ಲ ಯಾಕೆ ಅಂತ ಕೇಳಿದಾಗ ಅವರು ಹೇಳ್ತಿರ್ತಕ್ಕಂಥ ಮಾತು ಏನು ಅಂತಂದರೆ DK ಶಿವಕುಮಾರ್ ಅವ್ರನ್ನ ಕೇಳ್ರಿ ಅಂತ. ಅಂದರೆ ಸರ್ಕಾರ ಹೊಣೆಗೇಡಿ ಸರ್ಕಾರವ? DK ಶಿವಕುಮಾರ್ ಅವರು ಮಂತ್ರಿಗಳು, ಅವರು ಉತ್ತರ ಕೊಡಬೇಕು ನಿಜ. ಆದರೆ ಒಬ್ಬ ಮುಖ್ಯಮಂತ್ರಿಯಾಗಿ ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಕ್ಕಂಥ ಸರಿಯಾದ್ದಲ್ಲ. ತಕ್ಷಣಕ್ಕೆ ಈಗಾಗಲೇ ಡೆಡ್ಲೈನ್ ಮುಗಿದಿದೆ, ಈಗ ಏನು ಗುಂಡಿಗಳಿದೆ ಅದನ್ನು ಮುಚ್ಚತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಲೇ ಆಗ್ರಹ ಪಡಿಸ್ತೇನೆ. ರಸ್ತೆ ಗುಂಡಿ ಅಥವಾ ಕಸದ ವಿಚಾರವಾಗಿ ಹೈದರಾಬಾದ್ ಹೋಗಿ ನಾನು ನೋಡ್ಕೊಂಡು ಬರ್ತೀನಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಹೇಗಿದೆ ಅದನ್ನು ಅಧ್ಯಯನ ಮಾಡ್ಕೊಂಡು ಬರ್ತೀನಿ ಅಂತ DCM ಹೇಳಿದ್ದಾರೆ. ಅಲ್ಲ, ಅಧ್ಯಯನ ಎಲ್ಲೆಲ್ಲಿ ಹೋಗಿ ಅಧ್ಯಯನ ಮಾಡ್ತಾರೋ ಮಾಡ್ಕೊಂಡು ಬರಲಿ. ನಾನು ಹೇಳ್ತಕ್ಕಂಥದ್ದು ಗುಂಡಿ ಮುಚ್ಚಕ್ಕೂ ಅಧ್ಯಯನ ಮಾಡಬೇಕಂಥದ್ದೇನು ಇಲ್ಲ, ಅದು ಅರ್ಥ ಮಾಡ್ಕೊಳ್ಬೇಕು ಅವರು. ಇದು ಮಾಡಲಾರ್ದ ಅವರು ಈ ರೀತಿ ಒಂದು ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ.